ಕೋಲಾರದಿಂದ ಬೆಳಗಾವಿ ಸುವರ್ಣ ಸೌಧಕ್ಕೆ ಪಾದಯಾತ್ರೆ ಮಾಡಿದ ಹೋರಾಟಗಾರ ಯಾಕೆ ಗೊತ್ತಾ? ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕ್ಷೇತ್ರದ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಮಾಡಲು ಒತ್ತಾಯಿಸಿ ಅಹಮದ್ ಖಾನ್ ಎಂಬ ಹೋರಾಟಗಾರ ಕೋಲಾರ ಜಿಲ್ಲೆಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಹೌದು, ಈ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಬಹುದೊಡ್ಡ ಪಂಚಾಯಿತಿಯಾಗಿದೆ. ಕರ್ನಾಟಕದ ಗಡಿಭಾಗದಲ್ಲಿ ಪಂಚಾಯಿತಿ ಇದೆ. ಸುಮಾರು 3 ವರ್ಷಗಳಿಂದ ಅಹಮದ್ ಖಾನ್ ಎಂಬುವರು ಪಟ್ಟಣ ಪಂಚಾಯಿತಿ ಮಾಡಲು ಒತ್ತಾಯಿಸಿ ಕೋಲಾರ ಜಿಲ್ಲೆಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ತಾ ಬಂದಿದ್ದಾರೆ. ಆದರೂ ಕೂಡ ಸರ್ಕಾರ ಮಾತ್ರ ತಿರುಗಿ ನೋಡಿಲ್ಲ. ಈಗ ಮತ್ತೆ ಪಾದಯಾತ್ರೆ ಮಾಡಿದ್ದಾರೆ. ಸರ್ಕಾರ ಈ ಹೋರಾಟಗಾರನ ಅಳಲನ್ನ ಕೇಳುತ್ತೋ ಇಲ್ವೋ ಎಂಬುದನ್ನು ಕಾದು ನೋಡಬೇಕಿದೆ. ನನ್ನ ಹೆಸರು ಅಹಮದ್ ಖಾನ್ ಅಂತ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥನಾಗಿದ್ದೇನೆ. ಈ ದಿನ ನಾವು ನಮ್ಮ ಗ್ರಾಮಸ್ಥರ ಕನಸಿನ ಕೂಸು ಏನಿದೆ, ನಮ್ಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾಡಬೇಕಂತ ನಮ್ಮ ಗ್ರಾಮಸ್ಥರ ಎಲ್ಲರ ಕನಸಿನ ಕೂಸಾಗಿದೆ. ಇದು 2023, 2024 ಹಾಗೂ 2025 ಸತತವಾಗಿ 3 ವರ್ಷಗಳಿಂದ ಒಂದು ಪಾದಯಾತ್ರೆ ಮುಖಾಂತರ ಏನು ನಮ್ಮ ಗ್ರಾಮಸ್ಥರ ಕನಸಿನ ಕೂಸನ್ನು ಹೊತ್ತು ಬೆಳಗಾವಿಗೆ ಹೊರಟಿದ್ದೀವಿ. ಅಲ್ಲಿ ನಮ್ಮ ಗ್ರಾಮಸ್ಥರ ಹಾಗೂ ನಮ್ಮ ಶಾಸಕರ ಸಮ್ಮುಖದಲ್ಲಿ ಹೋರಾಟದ ಸಚಿವರು ರಹಮಾನ್ ಖಾನ್ ಸಾಹೇಬರಿಗೆ 2 ಬಾರಿ ಮನವಿ ಪತ್ರೆಯನ್ನು ಸಲ್ಲಿಸಿದ್ದೀವಿ. ನಾವು ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಕರುಣೆ ತೋರಿಸ್ತಾ ಇಲ್ಲ. ಗ್ರಾಮಸ್ಥರು ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ಬಹಳ ವಂಚಿತರಾಗಿದ್ದಾರೆ. ಕಸ ವಿಲೇವಾರಿ ಆಗಿರಬಹುದು, ಚರಂಡಿಯ ವ್ಯವಸ್ಥೆ ಆಗಿರಬಹುದು, ಸ್ವಚ್ಛತೆ ಆಗಿರಬಹುದು, ಹಾಗೂ ನೀರಿನ ಸರಬರಾಜು ಆಗಿರಬಹುದು, ದಾರಿ ದೀಪ ಆಗಿರಬಹುದು, ಬೀದಿಯಲ್ಲಿ ಇರ್ತಕ್ಕಂಥ ದಾರಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ನ ಒಂದು ಸಮರ್ಪಕವಾದ ಒಂದು ಬಸ್ ನಿಲ್ದಾಣ ಸಹ ನಮ್ಮ ಗ್ರಾಮದಲ್ಲಿಲ್ಲ. ಹಲವಾರು ದೊಡ್ಡ ಮಟ್ಟದ ಒಂದು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿ ಆಗಿದೆ. ಇದು ಬಹಳ ಅಭಿವೃದ್ಧಿಯಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ನಮ್ಮ ಪಂಚಾಯಿತಿ ಆಗಿದ್ದು. ಕರ್ನಾಟಕದ ಗಡಿ ಭಾಗದ ಅಂಚಿನಲ್ಲಿ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಒಳ್ಳೆಯ ದಿಕ್ಸೂಚಿ ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿ ಆಗಿದ್ದು. ನಾವು ಕಳಕಳಿಯಾಗಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ನಮ್ಮ ಮನವಿ ಮಾಡಿಕೊಳ್ಳುವುದೇನೆಂದ್ರೆ, ಇದು 3ನೇ ಬಾರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. 15 ದಿವಸ ಆಗಿದೆ ನಾವು ನಮ್ಮ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಹುಬ್ಬಳ್ಳಿಗೆ ಸರಿಸುಮಾರು 8:30, 9 ಗಂಟೆಗೆ ಬಂದು ತಲುಪಿದ್ದೆವು. ಇಲ್ಲಿ ಬೆಳಗ್ಗೆ ಇಲ್ಲಿ ದರ್ಗಾದಲ್ಲಿ ಒಂದು ವಿಶ್ರಾಂತಿಯನ್ನು ಪಡೆದು ಮತ್ತೆ ಬೆಳಗ್ಗೆ ಒಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡುವ ಒಂದು ಗುರಿಯನ್ನು ಹೊಂದಿದ್ದೇನೆ. ನಾನು ಪದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ, ಗ್ರಾಮಸ್ಥರೆಲ್ಲರ ಪರವಾಗಿ ನಮ್ಮ ಗ್ರಾಮದ ಬಗ್ಗೆ ಕರುಣೆಯನ್ನು ದರೆಯನ್ನು ತೋರಿಸಿ ನಮ್ಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿ ಮಾಡಬೇಕಂತ ನಮ್ಮ ಗ್ರಾಮಸ್ಥರ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ನಿಮಗೆ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.